ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮೂರಿಗೆ ಹೋಗ್ತಿದ್ದೀನಿ. ಕಾರಣ ನನಗೂ ಗೊತ್ತಿಲ್ಲ. ನಮ್ಮ ಅಜ್ಜಿ ಅರ್ಜೆಂಟಾಗಿ ಬಾ ಅಂತಂತು 9:30 ಅಷ್ಟೊತ್ತಿಗೆ ನೀವು ಊರಲ್ಲಿ ಇರಬೇಕು ಅಂತಂತು. ನನಗೂ ಏನಕ್ಕೆ ಅಂತ ಗೊತ್ತಿಲ್ಲ. ಈಗ 8 ಗಂಟೆ ಹೋಗ್ತಾ ಇದ್ದೀನಿ. ನಿಲ್ಸು ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ನಾನು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ನನಗೆ ಅನ್ಸೋದೊಂದೇ, ಊರಲ್ಲಿ ಒಂದು ಮನೆ ಕಟ್ಟೋಕ್ಕೆ ನಾವು ಎಷ್ಟೊಂದು ಸರ್ಕಸ್ ಮಾಡ್ತೀವಿ. ಬೆಂಗಳೂರು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ರು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಆಮೇಲೆ ಇನ್ನೊಂದು ಅನಿಸುತ್ತೆ, ಆಸೆ ಎಂಬ ಕುದುರೆ ಏರಿ ಏಕೆ ಓಡುವೆ, ಬೇರೆಯವರ ಬಿಲ್ಡಿಂಗ್ನ ಏಕೆ ಬಯಸುವೆ, ಫಸ್ಟ್ ಫ್ಲೋರ್ ಆಗಲಿ ಥರ್ಡ್ ಫ್ಲೋರ್ ಆಗಲಿ ಏನೇ ಆಗಲಿ ದುಡ್ಡೇ ಕಾರಣ ಅಂತ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇವತ್ತು ನಮ್ಮ ಅಜ್ಜಿ ನನಗೇನು ಹೇಳುತ್ತೆ ಅನ್ನೋ ಕುತೂಹಲಕ್ಕಿಂತ ನನಗೆ ನಮ್ಮ ಶಿವಂಗಿ ಬೆಟ್ಟನೇ ಶಾಕ್ ಕೊಡ್ತು. ನೆಲಮಂಗಲದಿಂದ ನೋಡ್ತಿದ್ದೀನಿ ಗುರು, ನಮ್ಮ ಶಿವಂಗಿ ಬೆಟ್ಟನೇ ಕಾಣಿಸ್ತಿಲ್ಲ. ಹಿಮದಿಂದ ಆವೃತ ಆಗ್ಬಿಟ್ಟಿದೆ ನೋಡ್ರಿ. ಇದೆ ನಮ್ಮ ಶಿವಂಗಿ ಬೆಟ್ಟ. ನೋಡೋಕೆ 2 ಕಣ್ಣು ಸಾಲದು, ನೋಡೋಕೆ ಕಣ್ಸಾಲದು ಈ ನಿನ್ನ ಸೌಂದರ್ಯವ. ಶಿವಗಂಗಿ ಬೆಟ್ಟ ಸದ್ಯಕ್ಕೆ ನಾನು ಮಾಡ್ತೀನಿ ಟಾಟಾ. ಮುಂದೊಂದು ದಿವಸ ಮಾಡ್ತೀನಿ ನಿಂದೇ ಒಂದು ಪಾಠ. ಯಾಕೋ ರೋಡೆಲ್ಲ ನಮ್ಮದು ಸಿಮೆಂಟ್ ರೋಡೆಲ್ಲ ಕಿತ್ತಾಕ್ಬಿಟ್ರಲ್ಲ. ಏನಂಕಲ್ ರೋಡೆಲ್ಲ ಕಿತ್ತಾಕೋರು, ಏನು ಸಮಾಚಾರ? ಏನಿಲ್ಲಪ್ಪ, ಏನೋ ಮನೆ ಗಂಗೆ ಅಂತ ಏನೋ ಮಾತಾಡ್ತಾನಪ್ಪ. ಮನೆಗೆ ಹಂಗೆ ಮುಂಚೆನೇ ಬತ್ತಿತ್ತಲ್ಲ ನೀರು. ಅದು ಏನೋ ಇದು ಕೇಂದ್ರ ಸರ್ಕಾರದ್ದು ಇದು. ಹೌದಾ? ಏನು ಕುಡಿಯೋ ನೀರಿಂದ? ಕುಡಿಯೋ ನೀರು. ನೋಡ್ರಲ್ಲ ಲಾಟ್ರಿ ನರೇಂದ್ರ ಮೋದಿ ಲಾಟ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾಕೆ ಜೀವ 9 ಗಂಟೆ ಅಷ್ಟೊತ್ತಿಗೆ ಬಾ ಅಂತಂದೆ? ಫೋಟೋ ಹಿಡಿತೀಯ, ನಾನು ತಿಕ್ಲಿದ್ದಂಗಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಉದಿಮಮ್ಮ ನೋಡಿ ನಗ್ತೈತೆ. ಯಾಕೆ ಹಾಕಿದ್ದೆ ನೀನು? ಏನ್ನ ಎಲ್ಲಾರು ಫೋಟೋದಾಗ ನಗ್ತಾರೆ. ನಗ್ಲಿ ಬಿಡು. ಅಯ್ಯ, ನೀನು ನಗ್ಸ್ತೀಯ ಅಂತಂದ್ರೆ ಖುಷಿ. ಕೇಳ್ತೀಯ ನೀನು? ಅಜಯ್, ಕಾಸು ಕೊಟ್ಟಿಲ್ಲ, ಬಾಯಿ ಬಂದಂಗ್ ಬೈತಾ ಇದ್ಯಾ. ಈಗ ನಾನು ಶಾಪ ಕೊಡ್ತೀನಿ, ಆದಷ್ಟು ಬೇಗ ನೀನು ನೆಗೆದು ಬೀಳು ಅಂತೀಯಾ? ಇಲ್ಲ, ಪಿಟಿ ಉಷಾಗೊಂತೀನಿ. ಅಯ್ಯ, ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಬಾ ಅಂದಲ್ಲ ಯಾಕೆ? 9 ಗಂಟೆ ಅಷ್ಟೊತ್ತಿಗೆ ಬಾ ಅಂದಲ್ಲ ಯಾಕೆ? ಅದಕ್ಕೆ ಕೇಳ್ಕೊಂಬಾಗು. ಸರ್ವರ್ ಬರಲ್ವಂತೆ. ಏನ್ನ ರೇಷನ್ನ ರೇಷನಿಗೆ 9 ಗಂಟೆಗೆ ಬಾ ಅಂತ ಕರೆದ? ಮತ್ತೆ ಆಯ್ತು. ಇನ್ನೇನ್ ಕೇಳ್ತಿದ್ಯಾ? ಒಂದು $25 ಈ ಕಡೆ ತಳ್ಳು. ತಿಂಡಿ ತಿಂದ ಕಾಫಿ ಮಾಡೋಗು, ಕಾಫಿ ಮಾಡ್ಕೊ ಹೋಗು. ಆಯ್ತು. ತಿಂಡಿ ತಿಂದ? ತಿಂಡಿ ಇನ್ನೂ ಆಗಿಲ್ಲ. ನಾನು ಇಷ್ಟಕ್ಕೆ ತಿನ್ನಲ್ಲ. ನಂಗೆ ತಿನ್ನಕ್ ಆಗಲ್ಲ ಕಣಪ್ಪ. ಅಜ್ಜಿ ಹೇಳಿದ ಕತೆ ಕಾದಂಬರಿ ಎಲ್ಲ ಕೇಳಿ ಅಜ್ಜಿಗೆ ಬೇಕಾದ ಮಾತ್ರ ಎಲ್ಲ ತಾಮನ್ ಕೊಟ್ಟೆ. ನೋಡಿದ್ರಲ್ಲ, ನಮ್ಮ ಅಜ್ಜಿ ರೇಷನ್ ಕೊಡ್ತಾರೆ ಬಾ ಅಂತ ಕರೀತಂತೆ. ಏನೂ ಮಾಡೋಕ್ಕಾಗಲ್ಲ. ಕೊನೆಯದಾಗ ನಾನು ಹೇಳೋದೊಂದೇ, ಬಾಯ್ ಬಾಯ್, ಟಾಟಾ. ಪ್ರೀತಿಯ ನಮಸ್ಕಾರಗಳು.